ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿ ಶಂಕರ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ಮೊದಲಿಗೆ ಶಂಕರ ಹೋಗ್ತಾ ಇರಬೇಕಾದ್ರೆ ಕಲ್ಪನೆ ಥರ ವಾಯ್ಸಲ್ಲಿ ಈ ಕಡೆ ಗೌರಿ ಮಾತಾಡ್ತಿರ್ತಾಳೆ. ಎಲ್ಲಿಗೆ ಹೋಗ್ತಿದ್ರೆ ಯಜಮಾನ್ರೆ, ಹೆಣ್ಣಾಗಿ ನಾನೇ ತಗ್ಗಿ ಬಗ್ಗಿ ನಡಿಬೇಕಾದವಳೆ, ಇಷ್ಟೊಂದು ಥರ ಮಾತಾಡ್ತಾ ಇದ್ದೀನಿ, ನಿಮ್ಮ ಮೇಲೆ ಕೂಗಾಡ್ತಿದ್ದೀನಿ, ನನ್ನ ಮೇಲೆ ಕೋಪ ಬರ್ತಿಲ್ಲೋ ನಿಮಗೆ, ಒಂದೆರಡು ಮಾತು ಬಾಯ್ಬೇಕು ಅಂತ ಅನ್ನಿಸ್ತಿಲ್ವೇನ್ರಿ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಶಂಕರನ ಹತ್ರ ಕೈ ಮುಗಿದು ಬೇಡ್ತಾ ಇರ್ತಾಳೆ. ಎಲ್ಲಿಗೆ ಹೋಗ್ತಾ ಇದ್ದೀರಾ, ದಯವಿಟ್ಟು ನಿಮ್ಮ ಹೆಂಡತಿಯನ್ನ ಸಲಿಗೆ ಇಟ್ಕೊಂಡು ದಯವಿಟ್ಟು ನನ್ನ ಜೊತೆ ಕೂಗಾಡಿ ಜಗಳ ಮಾಡಿ ಬೇಕಾದ್ರೆ ನನಗೆ ಹೊಡೆದ್ಬಿಡಿ ಅಂತ ಅಂದಾಗ, ಏನಮ್ಮಿಯವರೇ ಏನಾಯ್ತು, ಯಾಕೆ ಹಿಂಗೆ ಆಡ್ತಿದ್ದೀರಾ ಅಂತ ಕೋಪದಿಂದ ಕೇಳ್ತಾ ಇರ್ತಾನೆ. ನೋಡಿ ಕೋಪ ಬಂತ, ಈ ರೀತಿ ಕೋಪ ಮಾಡ್ಕೊಳ್ಳಿ ಅಂತಲೇ ನಾನು ಕೇಳ್ತಾ ಇರೋದು ಅಂತ ಅಂದಾಗ, ಖಂಡಿತ ನನಗೆ ನಿಮ್ಮ ಮೇಲೆ ಯಾವತ್ತೂ ಕೋಪ ಬರೋದೇ ಇಲ್ಲ ಅಂತ ಅಂದಾಗ, ಓ ಹೌದಾ, ಕೋಪ ಬರಲ್ವಾ, ಇದು ನಿಮ್ಮ ಕೊನೆ ಮಾತು ಅಂತ ಅಂದಾಗ, ಮೊದಲನೇ ಮಾತು ಕೊನೆ ಮಾತು ಎರಡು ಒಂದೇ ಅಂತ ಅನ್ಬೇಕಾದ್ರೆ, ಸರಿ ಆಯಿತು ಮಾಡ್ತೀನಿ ಅಂತ ಅಂದ್ಬಿಟ್ಟು ಶಂಕರನ ಕೈ ಹಿಡ್ಕೊಂಡು ಜೋರಾಗಿ ಗೌರಿ ಕಚ್ಚುತ್ತಿರ್ಬೇಕಾದ್ರೆ, ಏನು ಮಾಡ್ತಿದ್ದೀರಾ ಬಿಡ್ರಿ ಅಂತ ಹೇಳ್ತಾ ಇರ್ತಾನೆ. ಸರಿ ಹಾಗಾದ್ರೆ ನನ್ನ ಮೇಲೆ ಕೋಪ ಮಾಡ್ಕೊಳ್ಳಿ, ನಿಮಗೆ ಕೋಪ ಬರೋವರೆಗೂ ನಾನು ಇದೇ ರೀತಿ ಕಚ್ತಾ ಇರ್ತೀನಿ ಅಂತ ಅಂದಾಗ, ಅವಳು ಎಷ್ಟು ಜೋರಾಗಿ ಕಚ್ಚಿದ್ರು ತನ್ನ ಪಾಡಿಗೆ ತಾನು ಶಂಕರ ನಿಂತಿರೋದನ್ನ ನೋಡಿ ಅವಳೇ ಸೋತ್ಬಿಡ್ತಾಳೆ. ಅಲ್ಲ, ನಿಮಗೆ ನನ್ನ ಮೇಲೆ ಕೋಪನೇ ಬರ್ತಿಲ್ವಾ, ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ, ದಯವಿಟ್ಟು ಕೋಪ ಮಾಡ್ಕೊಳ್ಳಿ, ಬೇಕಾದರೆ ಓಡಿರಿ, ಏನು ಬೇಕಾದರೂ ಮಾಡಿರಿ, ನಾನು ನಿಮ್ಮ ಹೆಂಡ್ತಿ ಕಣ್ರಿ ಅಂತ ಅನ್ಬೇಕಾದ್ರೆ ಅವಳನ್ನು ಹಗ್ ಮಾಡಿಕೊಂಡು ಹೇಳ್ತಾ ಇರ್ತಾನೆ. ಇಷ್ಟು ಸುಂದರವಾಗಿರೋ ಕಣ್ಣುಗಳು, ಹಾಗೆ ಬ್ಯೂಟಿಫುಲ್ ಆಗಿರೋ ಫೇಸು, ಈ ರೀತಿ ಇರೋ ನನ್ನ ಹೆಂಡ್ತಿನ ಯಾರಾದರೂ ಕೋಪ ಮಾಡ್ಕೊಂಡ್ರೆ ನಂಬ್ತಾರ, ನನಗೆ ಕೋಪನೇ ಬರಲ್ಲ ನಿಮ್ಮ ಮೇಲೆ, ನನಗೆ ನೀವಂದರೆ ತುಂಬ ಇಷ್ಟ ಕಣ್ರಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಮೇಲೆ ಇಷ್ಟು ಸುಂದರ ಆಗಿರೋ ಹುಡುಗಿ ಯಾವುದಾದ್ರೂ ಹುಡುಗನ ಮುಂದೆ ನಿಂತ್ಕೊಂಡ್ರೆ ಎಷ್ಟು ಕೋಪ ಇದ್ರೂ ಸಹ ಅವನು ಕರ್ಗೆ ಹೋಗ್ಬಿಡ್ತಾನೆ. ಅದರಲ್ಲೂ ಇಷ್ಟು ಹತ್ರದಿಂದ ಒಂದು ಹುಡುಗಿ ಮುಖ ನೋಡಿದರೆ ಯಾವ ಹುಡುಗ ತಾನೇ ಕರ್ಗೋಗಲ್ಲ. ಖಂಡಿತ ಕೋಪ ಬಂದರೆ ಯಾರು ಕೋಪ ಮಾಡ್ಕೊಳ್ಳಲ್ಲ ಕಣ್ರಿ, ಅದು ಮನುಷ್ಯತ್ವನೂ ಅಲ್ಲ. ಇನ್ನೊಂದು ನಿಜ ಹೇಳಬೇಕು ಅಂತ ಅಂದರೆ, ನಿಮ್ಮನ್ನು ಫಸ್ಟ್ ಟೈಮ್ ನೋಡಿದಾಗ ನನಗೆಷ್ಟು ನೀವು ಇಷ್ಟ ಆದ್ರಿ, ಇವಾಗ 100 ಪಟ್ಟಷ್ಟು ನೀವು ಜಾಸ್ತಿ ನನಗೆ ಇಷ್ಟ ಆಗಿದ್ದೀರಾ, ನಾನು ಯಾವತ್ತೂ ನಿಮ್ಮ ಮೇಲೆ ಕೋಪನೇ ಮಾಡ್ಕೊಳ್ಳಲ್ಲ, ಬಂದ್ರೂ ಅದನ್ನು ನಾನು ತೋರ್ಸೋಕ್ಕೆ ಇಷ್ಟಪಡಲ್ಲ ಅಂತ ಅಂದಾಗ ತನ್ನ ಪ್ರೀತಿಯಿಂದ ಗಂಡನ ಹಗ್ ಮಾಡಿಕೊಂಡು ತುಂಬ ಖುಷಿ ಪಡ್ತಾ ಇರ್ತಾಳೆ. ನಿಮ್ಮ ಪ್ರೀತಿ ಮುಂದೆ ನಾನು ನಟ ಯಾವತ್ತೂ ಗೆದ್ದಿಲ್ಲ ಜೋಗಿಯವರೇ, ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗುತ್ತೆ. ನಿಮ್ಮ ನೋಡೋರ ಕಣ್ಣಿಗೆ ನೀವು ಕೋಪಿಷ್ಟ ಥರ ಕಾಣ್ಬೋದು, ಆದರೆ ನಿಮ್ಮ ಹೃದಯದಲ್ಲಿ ನಿಷ್ಕಲ್ಮಶವಾದ ಪ್ರೀತಿ ಇದೆ ಅಂತ ನನಗೆ ಮಾತ್ರ ಗೊತ್ತು. ನಿಮ್ಮ ಎದೆ ಬಿಡಿಸಿದ ಸೌಂಡ್ ಕೇಳಿಕೊಂಡು ನಾನು ಹೀಗೆ ಆರಾಮಾಗಿ ಖುಷಿಯಾಗಿ ಇರಬೇಕು ಅಂತ ನನಗೆ ಅನ್ನಿಸ್ತಿದೆ ಅಂತ ತುಂಬ ಪ್ರೀತಿಯಿಂದ ಪ್ರೀತಿ ಮಾತನ್ನ ಹೇಳ್ಕೊತಾ ಇರ್ತಾರೆ. ಹಾಗೆ ಜೋಗಿಯವರೇ, ಪ್ರೀತಿಯಿಂದ ನಿಮ್ಮ ತೋಳುಗಳಲ್ಲಿ ನಾನು ಹೀಗೆ ಬಂದಿ ಆಗಬೇಕು ಅಂತ ನನಗೆ ಅನಿಸಿದೆ, ಪ್ರಪಂಚ ಮರೆಯುವಷ್ಟು ಪ್ರೀತಿಸ್ಬೇಕು ಅಂತ ಅನಿಸಿದೆ ಅಂತ ಅಂದಾಗ ತುಂಬ ಖುಷಿಯಿಂದ ಶಂಕರ ಗೌರಿ ಊಟ ಮಾಡಿಸಿದ್ರೆ ಗೌರಿ ಸಹ ತುಂಬ ಪ್ರೀತಿಯಿಂದ ತನ್ನ ಗಂಡನಿಗೆ ಊಟ ಮಾಡಿಸ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಡಿ ಸಿ ಮಾಲಿನಿ ತುಂಬ ಕೋಪ ಮಾಡ್ಕೊಂಡು ಹರಿನ ಕೂಗ್ತಾ ಇರ್ತಾಳೆ. ಏ ಹರಿ, ಎಲ್ಲಿದೆಯಾ, ಈಗ ಹೊರಗಡೆ ಬಂದರೆ ಸರಿ, ಇಲ್ಲ ಅಂತಂದರೆ ನಾನು ನಿನ್ನನ್ನು ಹುಡ್ಕೊಂಡು ಬರ್ತೀನಿ, ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಮನೆ ಒಳಗಡೆ ಬಂದಿದೆಯಾ, ಎಷ್ಟು ನಿನಗೆ ಧೈರ್ಯ, ಬಾರೋ ಹೊರಗಡೆ, ಇಲ್ಲ ಅಂತಂದರೆ ನಾನೇ ಹುಡ್ಕೊಂಡು ಬರ್ತೀನಿ ಅಂತ ಎಲ್ಲ ಕಡೆ ಹುಡ್ಕೊಂಡು ಬರ್ತಾ ಇದ್ರೆ ಈ ಕಡೆ ಹರಿಗೆ ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ಇನ್ನೇನು ಮಾಲಿನ ಹುಡ್ಕಕ್ಕೆ ಬರ್ತಾ ಇರಬೇಕಾದ್ರೆ ಈ ಕಡೆ ಹರಿ ಎಸ್ಕೇಪ್ ಆಗಿಬಿಡ್ತಾರೆ. ಆಗ ಮತ್ತೆ ಜೋರಾಗಿ ಕಿರ್ತಾ ಇರ್ತಾಳೆ. ಎಲ್ಲಿದೆ ಹರಿ, ಬಂದರೆ ಸರಿ, ಇಲ್ಲ ಅಂತ ಅಂದರೆ ಡಿಪಾರ್ಟ್ಮೆಂಟಿಗೆ ಹೇಳಿ ನಿನ್ನ ವ್ಯಾಲಿಡ್ ರೀಸನ್ ಕೊಟ್ಬಿಟ್ಟು ನಿನ್ನ ಡಿಪಾರ್ಟ್ಮೆಂಟಿದೆ ಡಿಸ್ಮಿಸ್ ಮಾಡಿಬಿಡ್ತೀನಿ ಅಂತ ಕಿರ್ಚಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ಸರೋಜಮ್ಮನ ಹತ್ರ ಬಂದ್ಬಿಟ್ಟು, ಸರೋಜಮ್ಮ ನಿಜ ಹೇಳಿ, ನಿಜ ತಾನೇ, ಹರಿ ತಾನೇ ಬಂದು ಕನಸು ಊಟ ಮಾಡಿಸಿದ್ದು, ಹೇಳಿ ಹೇಳಿ ಅಂತ ಕಿರ್ಚಾಡ್ತಿರ್ಬೇಕಾದ್ರೆ, ಕನಸನ್ನು ನೋಡಿ, ಕನಸು ನೀನಾದರೂ ನಿಜ ಹೇಳು, ಹರಿ ತಾನೇ ಬಂದು ಊಟ ಮಾಡಿಸಿದ್ದು, ಹೇಳು ಹೇಳು ಅಂತ ಅನ್ಬೇಕಾದ್ರೆ, ಅಮ್ಮ ಏನಕ್ಕಮ್ಮ ಈ ರೀತಿ ಮಾತಾಡ್ತಾ ಇದ್ದೀರಾ, ನೋಡಿ ನಾನೇ ನನ್ನ ಕೈಯಾರ ಊಟ ಮಾಡಿಸ್ತಿದ್ದೆ, ತಟ್ಟೆ ತುಂಬ ಸುಡ್ತಾ ಇತ್ತು, ಅದಕ್ಕೆ ಸರೋಜಮ್ಮನ ಕೈಲಿ ಕೊಟ್ಟಿದ್ದೆ, ನೀವ್ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಂತ ಅಂದಾಗ, ಓ ಹೌದಾ, ಸರಿ ಹಾಗಾದರೆ ನಾನೇ ಎಲ್ಲೋ ಕನ್ಫ್ಯೂಸ್ ಮಾಡ್ಕೊಂಡೆ ಅಂತ ಅನಿಸುತ್ತೆ ಅಂತ ಅಂದ್ಬಿಟ್ಟು, ಬೇಗ ಊಟ ಮಾಡು, ಊಟ ಆದಮೇಲೆ ಸರೋಜಮ್ಮ ಅವಳನ್ನ ಮಲಗಿಸಿ ಅಂತ ಹೇಳಿ ರೂಮ್ ಕಡೆ ಮಾತಾಡ್ತಾಳೆ. ತಕ್ಷಣ ಸರೋಜಮ್ಮ, ಅಪ್ಪ ನಾವಿಬ್ರು ಬಚಾವಾದ್ವಿ, ಹೆಂಗೋ ಬಚಾವ್ ಮಾಡಿದೆ ಕನಸು ಅಂತ ಖುಷಿ ಪಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಈ ಕಡೆ ರುದ್ರ ಮತ್ತು ಶಿವರುದ್ರಪ್ಪ ರೌಡಿಗಳಿಗೆ ಕಾಲ್ ಮಾಡ್ತಿರ್ಬೇಕಾದ್ರೆ, ಹೇಳಿ ಬಾಸು ನಮಸ್ಕಾರ ಅಂತ ಅಂದಾಗ, ನಿಮ್ಮ ನಮಸ್ಕಾರಕ್ಕೋಷ್ಟು 60, ನಾನು ಹೇಳಿದ ಕೆಲಸನ ಮಾಡ್ತಿದ್ರೆ ತಾನೇ, ನಾಳೆ ಎಲ್ಲರೂ ಡಿ ಸಿ ಮನೆ ತಕ್ಕ ಹೋಗಿ ಅಂತ ಅಂದಾಗ, ಸರಿ ನಾವು ಹೋಗ್ತೀವಿ ಅಂತ ರೌಡಿಗಳು ಹೇಳ್ತಾ ಇರ್ತಾರೆ. ಆಗ ರುದ್ರ ಹೇಳ್ತಾ ಇರ್ತಾರೆ, ಬರೀ ಹಾಗೆ ಹೋಗ್ಬೇಡ ಕಂಡ್ರಲ್ಲ, ಲಾಂಗು ಮಚ್ಚು ಎಲ್ಲನೂ ತುಂಬ ಶಾರ್ಪ್ ಮಾಡ್ಕೊಂಡು ತಗೊಂಡು ಹೋಗಿ ಅಂತ ಅಂದಾಗ ಶಿವರುದ್ರಪ್ಪ ಹೇಳ್ತಾ ಇರ್ತಾನೆ, ಆ ಯಮ್ಮ ಅಲ್ಲೇ ಫೋನೆಲ್ಲ ಇಟ್ಟಿರ್ತಾಳೆ, ಅದನ್ನೇ ಎತ್ತಾಕೊ ಬನ್ನಿ, ಅವಳು ಹಂಗೆ ಹಿಂಗೆ ಅಂತ ಮಾತಾಡಿದರೆ ಅವಳನ್ನ ಬೇಕಾದ್ರೆ ಕೊಚ್ಚು ಬನ್ನಿ, ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ, ಪೊಲೀಸ್ ಕೇಸ್ ಏನು ಆಗ್ದಂಗೆ ನಿಮ್ಮನ್ನು ನಾನು ಕಾಪಾಡ್ತೀನಿ ಅಂತ ರೌಡಿಗಳಿಗೆ ಆರ್ಡರ್ ಮಾಡ್ತಾ ಇರಬೇಕಾದ್ರೆ ರೌಡಿಗಳು ಹೇಳ್ತಾ ಇರ್ತಾರೆ, CC ಕ್ಯಾಮ್ರಾದಲ್ಲಿ ಏನಾದರೂ ಸಿಗಾಕೊಂಡ್ರೆ ಏನು ಮಾಡೋದು ಬಾಸು ಅಂತ ಅನ್ಬೇಕಾದ್ರೆ ರುದ್ರ ಬಾಯ್ತಾ ಇರ್ತಾನೆ, ಅಷ್ಟು ಗೊತ್ತಾಗಲ್ವೇನ್ರಲ್ಲ, ಮುಖನ ಮುಚ್ಕೊಂಡು ಹೋಗಿ ಯಾರು ತಾನೇ ನೋಡ್ತಾರೆ, ಅಷ್ಟು ಮಾಡೋಕ್ಕಾಗಲ್ವ ಅಂತ ಅಂದಾಗ, ಸರಿ ಬಾಸು, ನಾಳೆ ಬೆಳಗ್ಗೆ ಸೂರ್ಯ ಹುಟ್ಟೋಕ್ಕೂ ಮುಂಚೆ ನಿಮ್ಮ ಕೈಲಿ ಫೋನ್ ಇರುತ್ತೆ ಅಂತ ಅಂದಾಗ, ಹುಷಾರಾಗಿ ಕೆಲಸನ ಮಾಡಿ ಬರಬೇಕು ಅಂತ ಈ ಕಡೆ ಶಿವರುದ್ರಪ್ಪ ಆರ್ಡರ್ ಮಾಡಿ. ಹಾಗೆ ಶಿವರುದ್ರಪ್ಪ ಫೋನ್ ಕಟ್ ಮಾಡಿ ಹೇಳ್ತಾ ಇರ್ತೀನಿ, ಇವಾಗ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯಿತು, ಆ ವಿಡಿಯೋನ ಮಾಲಿನಿಂದ ತಗೊಬರೋದು ಎಷ್ಟು ಇಂಪಾರ್ಟೆಂಟು, ಅವಳಿಗೆ ನಮ್ಮನ್ನ ಕಡ್ರೆ ಭಯ ಪಡಬೇಕು, ಆ
ಆ ರೀತಿ ಮಾಡೋದು ನನಗೆ ತುಂಬ ಇಂಪಾರ್ಟೆಂಟು. ಅದಕ್ಕೆ ನೋಡು ಹುಡುಗನೆಲ್ಲ ಕಳಿಸಿ ಈ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರೆ ಈ ಕಡೆ ರುದ್ರ ತಲೆ ಅಲ್ಲಾಡಿಸ್ತಾ ಇರ್ತಾನೆ. ಅಲ್ಲ ಕಣ್ಲ, ನೀನು ಗಟ್ಮುಟ್ಟಾಗಿ ಇದೆಯಾ, ನೀನೇ ಹೋಗ್ಬಿಟ್ಟು ಆ ಅಮ್ಮನಿಗೆ ಮುಖಕ್ಕೆ ಮಾಸ್ಕ್ ಹಾಕೊಂಡು ಹೋಗಿ 2 ತದಕಿ ಫೋನ್ ತರೋದು ಬಿಟ್ಟು ಹೋಗಿ ಸುಪಾರಿ ಕೊಟ್ವಲ್ಲ ಅಂತಂದಾಗ, ಸುಮ್ಮನೆ ರಪ್ಪಯ್ಯ, ನಾನು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ನನಗೇನ ಅಮ್ಮನ ನೋಡ್ರೆ ಭಯ ಇಲ್ಲ, ಆದರೂ ಸಹ ಸುಮ್ಮನೆ ಯಾಕೆ, ನಾನೇನಾದರೂ ಹೋಗೋದು, ಅಯ್ಯಮ್ಮ ಕೋಪ ಮಾಡಿಕೊಂಡು ನನ್ನ ಮುಖ ಈಗ ಚಚ್ಚಿದ್ರೆ ಏನು ಮಾಡೋದು, ಅದರಲ್ಲಿ ಬೇರೆ ಇವತ್ತು ನಾನು ಹೋಗ್ಬಿಟ್ಟು ಗೋಲ್ಡ್ ಫೇಶಿಯಲ್ ಮಾಡಿಸ್ಕೊ ಬಂದಿದ್ದೀನಿ ಮುಖಕ್ಕೆ ಅಂತ ಅಂದಾಗ, ಎಂಥದ್ದು ಗೋಲ್ಡ್ ಫೇಶಿಯಲ್ ಮಾಡಿಸಿದ್ಯಾ, ಅದೆಂಥದ್ಲ ಅಂತ ಅಂದಾಗೆ, ಮುಖ ತುಂಬ ಚೆನ್ನಾಗಿ ಕಾಣಬೇಕಲ್ಲ ಅದಕ್ಕೆ ಮಾಡಿಸ್ಕೊಂಡಿದ್ದೀನಿ ಅಂತ ಅಂದಾಗ, ಎಷ್ಟು ದುಡ್ಡು ಸುರಿದ್ಲ ಅಂತ ಕೇಳ್ತಾ ಇರ್ತಾರೆ. ಅಪ್ಪಯ್ಯ 15,000 ರೂಪಾಯಿ ಸುರಿದೆ ಅಂತ ಅನ್ಬೇಕಾದ್ರೆ ವಿತ್ GST ಸೇರಿ ಕೊಟ್ಟೆ ಕಣಪ್ಪಯ್ಯ ಅಂತ ಅನ್ಬೇಕಾದ್ರೆ, ಈ ಮೂತಿಗೆ 15,000 ರೂಪಾಯಿ ಬೇರೆ ಕೇಡು ಅಂತ ಅನ್ಬೇಕಾದ್ರೆ, ಯಾಕಪ್ಪ ಹಿಂಗಂತೀಯ, ನನ್ನ ಮೂತಿ ಚೆನ್ನಾಗಿಲ್ವಾ ಅಂತ ಬೈತಾ ಇರ್ತಾನೆ. ಅಲ್ಲ ಕಣಪ್ಪಯ್ಯ, ಕಷ್ಟಪಟ್ಟು ಹೋಗಿ 15,000 ರೂಪಾಯಿ ಸುರಿದು ಇಷ್ಟು ಚೆನ್ನಾಗೆ ನಾನು ಮುಖಕ್ಕೆ ಗೋಲ್ಡ್ ಫೇಶಿಯಲ್ ಮಾಡಿಸ್ಕೊ ಬಂದೀನಿ, ಅವಳ ಮುಂದೆ ಹೋಗಿ ಮುಖ ಎಲ್ಲ ಹಾಳು ಮಾಡ್ಕೊಬ ಅಂತ ಹೇಳ್ತಿದ್ಯಾ, ನಾನೇನಾದರೂ ಫೇಶಿಯಲ್ ಮಾಡಿಸ್ಕೊ ಬಂದಿಲ್ಲ ಅಂತಂದರೆ ಅವಳ ಮುಂದೆ ಹೆಂಗೆ ಆಡ್ತಿದ್ದೆ ಗೊತ್ತಾ, ಹಾಕೊಂಡು ಹೇಳ್ತದಕ್ಕೆ ಬರ್ತಿದ್ದೆ ಅಂತ ಅಂದಾಗ, ನೀನು ಗಂಡಸತನ ಏನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಬಾಯಿ ಮುಚ್ಕೊಂಡು ಕೂತ್ಕೊಳ್ಳ ಅಂತ ಬೈತಾ ಇರ್ತಾನೆ. ಹಾಗೆ ಕಡೆ ರೂಮಿಗೆ ಶಂಕರ ಗುಂಡನ ಮತ್ತೆ ಭುವಿನ ಕರ್ಕೊಬರ್ತಾನೆ. ಗುಂಡನ ನೀನು ಇಡ್ಲಿ ತಿಂದೆಲ್ಲ ಚೆನ್ನಾಗಿತ್ತ, ಹಾಗೆ ಮೊಟ್ಟೆ ಎಲ್ಲ ತಿಂದೆ ಅಂತ ಅಂದಾಗ ಅಂತ ಕತ್ತಲಿರ್ತಿರ್ಬೇಕಾದ್ರೆ, ಗುಂಡ ನಾನು ಈ ಬೋರ್ಡ್ ಮೇಲೆ ಏನೋ 1-2 ಅಕ್ಷರ ಬರೀತೀನಿ, ಅದು ನೀನೇನಾದರೂ ನೀಟಾಗಿ ಬರೆದ್ರೆ ನಿನಗೊಂದು ಸರ್ಪ್ರೈಸ್ ಗಿಫ್ಟ್ ಕೊಡಿಸ್ತೀನಿ ಕಣ್ಲ ಅಂತ ಅಂದಾಗ, ಭುವಿ ಹೇಳ್ತಾ ಇರ್ತಾಳೆ, ಅಯ್ಯೋ ಅಪ್ಪ ಗುಂಡ ಈಸಿಯಾಗಿ ಬರೀತಾನೆ, ಅವನಿಗೆ ಇದು ನೀರು ಕುಡ್ದಷ್ಟು ಈಸಿ ಅಂತ ಅಂದಾಗ, ಬೋರ್ಡ್ ಮೇಲೆ ಇಂಥ ಶಂಕರ ಬರೆದ್ರೆ ಈ ಕಡೆ ಬರೀ ಗುಂಡ ಅಂತ ಅನ್ಬೇಕಾದ್ರೆ, ಗುಂಡ ಬರೆಯಕ್ಕೆ ಹೋಗ್ತಿರ್ಬೇಕಾದ್ರೆ ಕೊಲೆ ಮಾಡಿದ್ದೆಲ್ಲ ನೆನಪಾಗಿ ಆ ಸ್ಲೇಟ್ ತುಂಬ ಗೀಜಪಜ ಹಾಕೊಂಡು ತುಂಬ ಟೆನ್ಷನಲ್ಲಿ ಇರ್ತಿರ್ಬೇಕಾದ್ರೆ ಶಂಕರ್ನಿಗೆ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ. ಏನಾಯಿತು ಗುಂಡ, ಯಾಕೋ ಈ ರೀತಿ ಬರೀತಿದ್ಯಾ, ಬೋರ್ಡಲ್ಲಿ ಏನಿದೆ ಅದನ್ನು ಬರೀ ಅಂತಂದರೆ ತುಂಬ ಕೋಪ ಮಾಡಿಕೊಂಡು ಹಾಗೆ ತುಂಬ ಭಯದಿಂದ ಸ್ಲೇಟಲ್ಲೆಲ್ಲ ಗೀಜಾಗ್ತಾ ಇರಬೇಕಾದ್ರೆ ತುಂಬ ಕೋಪ ಮಾಡಿಕೊಂಡು ಆ ಸ್ಲೇಟ್ನ ಸಡನ್ನಾಗಿ ಗುಂಡ ಎಸ್ಬಿಡ್ತಾನೆ. ಗುಂಡ ಏನಾಯಿತು ಹೇಳು, ಏನಾದರೂ ನೆನಪಾಯ್ತಾ ಹೇಳು ಅಂತ ಕೇಳಬೇಕಾದ್ರೆ ಅಷ್ಟೊತ್ತಿಗೆ ಗೌರಿ ರೂಮಿಗೆ ಬಂದ್ಬಿಡ್ತಾಳೆ. ಅವ್ನ ಭಯನ ನೋಡ್ಬಿಟ್ಟು ಭುವಿಗೆ ಹೇಳ್ತಾ ಇರ್ತಾಳೆ, ಭುವಿ ಗುಂಡನ ಕರ್ಕೊಂಡು ಆಟ ಹೋಗು ಅಂತ ಅಂದಾಗ, ಬನ್ನಿ ಬ್ರೋ ಹೋಗೋಣ ಅಂತ ಆಟಾಡೋಕ್ಕೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ, ಅಲ್ಲ ಜೋಗಿಯವ್ರಿಗೆ ಏನು ಮಾಡ್ತಾ ಇದ್ದೀರಾ, ಡಾಕ್ಟ್ರು ಹೇಳಿದ್ರು ತಾನೆ ಅವನು ಹುಷಾರಾಗೋಕ್ಕೆ ತುಂಬ ಟೈಮ್ ತಗೊಳುತ್ತೆ, ಅಂದಮೇಲೆ ಏನಕ್ಕೆ ಗುಂಡನಿಗೆ ಫೋರ್ಸ್ ಮಾಡಿ ಬರೆಸಿದ್ದೀರಾ ಅಂತ ಅಂದಾಗ, ಅಲ್ಲ ಯಾರು ಅನ್ನೋ ವಿಷಯ ಗೊತ್ತಾಗಿದ್ರೆ, ಕೊಲೆಗಾರರು ಯಾರು ಅಂತ ಗೊತ್ತಾಗಿದ್ರೆ ಏನಾದರೂ ಒಂದು ಮಾಡ್ಬೋದಿತ್ತಲ್ಲ ಅಂತ ಅನ್ಬೇಕಾದ್ರೆ, ಟೆನ್ಷನ್ ಮಾಡ್ಕೋಬೇಡಿ, ಅವನಿಗೆ ಖಂಡಿತ ಬಂದೇ ಬರುತ್ತೆ, ಮಾತು ಬರುತ್ತೆ, ನಮ್ಮ ಥರ ಪಟಪಟ ಅಂತ ಮಾತಾಡ್ತಾನೆ, ಬರೆಯೋಕ್ಕೂ ಬರುತ್ತೆ, ಬಟ್ ವೆಯ್ಟ್ ಮಾಡಿ, ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಕಾಯಲೇಬೇಕು, ಇದನ್ನು ಬಿಟ್ಟರೆ ನಮಗೆ ಬೇರೆ ಸೊಲ್ಯೂಷನ್ ಇಲ್ಲ ಶಂಕರ ಅವರೇ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಇನ್ನೊಂದು ಕಡೆ ಕಾಫಿನ ಕುಡೀರಿ ಅಂತ ಕಾಫಿನ ಕೊಡ್ತಾ ಇರಬೇಕಾದ್ರೆ, ಶಂಕರ ಏನು ಮಾತಾಡದೆ ಹಾಗೆ ಸೈಲೆಂಟಾಗಿ ಕೂತಿರ್ಬೇಕಾದ್ರೆ, ಇವಳು ಬೇಕು ಅಂತ ಸ್ಲೇಟಲ್ಲಿ ಐ ಲವ್ ಯು ಜೋಗಿ ಅವ್ರಿ ಅಂತ ಬರೀತಾಳೆ. ಬರೆದ್ಬಿಟ್ಟು ಹೇಳ್ತಾ ಇರ್ತಾಳೆ, ಗುಂಟನ್ನು ಬರೀ ಅಂತ ಹೇಳ್ತಾ ಇದ್ದಾಳೆ ಶಂಕರ ಅವರು, ಇವಾಗ ನಾನೇನು ಬರ್ತಿದ್ದೀನಿ ಅದೇನಂತ ಓದಿ ಹೇಳ್ತೀರಾ ಅಂತ ಅಂದಾಗ, ಆ ಸ್ಲೇಟಲ್ಲಿ ಉಲ್ಟಾ ಪಲ್ಟಾ ಇರಬೇಕಾದ್ರೆ, ಇದೇನಿದು ಈ ರೀತಿ ಬರ್ತಿದ್ದೀರಾ, ನನಗೆ ಗೊತ್ತಾಗ್ತಿಲ್ಲ ಅಂತ ಶಂಕರ ಹೇಳ್ತಿದ್ರೆ, ನನ್ನ ಗಂಡ ಎಷ್ಟು ಬ್ರಿಲಿಯಂಟ್ ಅಂತ ನಾನು ತಿಳ್ಕೊಳ್ಳೋದು ಬೇಡವಾ, ಅದೇನು ಹೇಳಿ ಅಂತ ಅಂದಾಗ, ಲಿಪಿ ಇಲ್ಲ ಅಕ್ಷರದಲ್ಲಿ ಬರೆದಿದ್ರೆ ನನಗೆ ಗೊತ್ತಾಗ್ತಿತ್ತು, ಇದರಲ್ಲಿ ಲಿಪಿನೇ ಇಲ್ಲ, ಈ ರೀತಿ ಬರೆದ್ರೆ ನಾನು ಹೆಂಗೆ ಓದಲಿ ಅಂತ ಅಂದಾಗ, ಬನ್ನಿ ಅಂತ ಅಂದ್ಬಿಟ್ಟು ಮಿರರ್ ಹತ್ರ ತಗೊಂಡೋಗಿ ಸ್ಲೇಟ್ನ ಉಲ್ಟಾ ಹಿಡಿದಾಗ ಐ ಲವ್ ಯು ಜೋಗಿಯವರೇ ಅಂತ ಅದರಲ್ಲಿರುತ್ತೆ, ಇವಾಗ ಓದಿ ಅಂತ ಅಂದಾಗ ಅದನ್ನು ಓದ್ಬಿಟ್ಟು ಶಂಕರನಿಗೆ ಸಿಕ್ಕಾಬಟ್ಟೆ ಖುಷಿ ಆಗಿಬಿಟ್ಟು ಐ ಲವ್ ಯು ಮೋರ್ ಅಮ್ಮಿಯವರೇ ಅಂತ ಹೇಳ್ತಾ ಇರ್ತಾನೆ. ಇಲ್ಲಪ್ಪ ನೀವು ಸೋತ್ಬಿಟ್ರಿ, ನಾನೇನು ಬರ್ತಿದ್ದೀನಿ ಅಂತ ಅದನ್ನು ಓದಬೇಕು ಜೋಗಿಯವರೇ ಅಂತ ಅನ್ಬೇಕಾದ್ರೆ, ಅದನ್ನು ಓದಿ ಅರ್ಥ ಮಾಡ್ಕೊಂಡಿದ್ದಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಐ ಲವ್ ಯು ಮೋರ್ ಅಮ್ಮಿಯವರೇ ಅಂತ ಅನ್ಬೇಕಾದ್ರೆ ಅವಳಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಅವಳನ್ನ ಹಗ್ ಮಾಡಿಕೊಂಡು ಕೇಳ್ತಾ ಇರ್ತಾನೆ, ನಿಮ್ಮ ಗಂಡ ಎಷ್ಟು ಬ್ರಿಲಿಯಂಟ್ ಅಂತ ಅಂದಾಗ, ತುಂಬಾ ಬ್ರಿಲಿಯಂಟ್ ನನ್ನ ಹಸ್ಬೆಂಡ್ ಅಂತ ಹೇಳ್ತಾ ಇರಬೇಕಾದ್ರೆ, ಸರಿ ಆಯಿತು ಸ್ವಲ್ಪ ಕೆಲಸ ಇದೆ ಹೊರಗಡೆ ಹೋಗಿ ಬರ್ತೀನಿ, ನನಗೋಸ್ಕರ ನೀವು ವೆಯ್ಟ್ ಮಾಡಬೇಡಿ, ಊಟ ಮಾಡಿ ಮಲ್ಕೊಡಿ ಅಂತ ಅಂದಾಗ, ಸರಿ ಹುಷಾರಂತ. ಹಾಗೆ ಇನ್ನೊಂದು ಕಡೆ ಮನೇಲಿ ಕೂತ್ಕೊಂಡು ವಿಜಿ ಪೇಪರ್ ಓದ್ತಾ ಇರಬೇಕಾದ್ರೆ ಅವಳನ್ನ ಅಬ್ಸರ್ವ್ ಮಾಡಿಕೊಂಡು ಗಂಗಾ ಬರ್ತಾಳೆ. ಗಂಗಾ ಬಂದುಬಿಟ್ಟು, ಅಲ್ಲ ಈ ಗೌರಿಗೆ ಏನು ಗೊತ್ತಾಗಲ್ಲ, ನಾನೊಂದೆರಡು ಕಣ್ಣೀರು ಹಾಕಿದ ತಕ್ಷಣ ನನ್ನನ್ನು ನಂಬಿಟ್ಟು ಈ ಮನೆ ಕರ್ಕೊಬಂದಲ್ಲ, ಆದರೆ ನಾನು ಶಕುನಿ ತಂತ್ರನ ತೋರಿಸ್ಲೇಬೇಕಲ್ವ, ಈ ಕುರುಕ್ಷೇತ್ರ ಥರ ಇರೋ ಈ ಮನೆನ ಹಾಳು ಮಾಡಲೇಬೇಕು ಅಂತ ಯೋಚನೆ ಮಾಡ್ಕೊಬಿಟ್ಟು ಇದ್ದಕ್ಕಿದ್ದಂಗೆ ಒಂದು ಪಾಟಲ್ಲಿರೋ ಗಿಡನ ಸಡನ್ನಾಗಿ ಬೀಳಿಸ್ಬಿಟ್ಟು ಒಳಗಡೆ ಓಡೋಗ್ತಾ ಇರ್ತಾಳೆ. ಅದನ್ನು ನೋಡಿದ ವಿಜಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಅಲ್ಲ ಇವಳಿಗೆ ಏನಾಯಿತು, ಕಳ್ಳಿ ಥರ ಹೋಗಿ ಓದ್ಕೋತಿದ್ದಾಳಲ್ಲ, ಇವಳು ಬುದ್ಧಿನೇ ಇವಳು ತೋರಿಸ್ತಾಳೆ, ಇವಳು ನಿಜವಾಗ್ಲೂ ಒಳ್ಳೆಯವಳ, ಮನಸ್ಸು ತುಂಬ ಬರೀ ವಿಷಯನೇ ತುಂಬಿಕೊಂಡಿದ್ದಾಳೆ, ಆದರೆ ನಮ್ಗೆ ಅವ್ರಿಗೆ ಏನು ಅರ್ಥ ಆಗ್ತಿಲ್ವೋ ನನಗಂತೂ ಗೊತ್ತಿಲ್ಲ. ಒಂದು ಗಾದೆ ಮಾತು ಇದೆ, ಇದ್ದಲಿನ ತಗೊಂಡೋಗ್ಬಿಟ್ಟು ಹಾಲಲ್ಲಿ ಎಷ್ಟು ಅದ್ದಿದ್ರು ಅದ್ರ ಕಲರ್ ಚೇಂಜ್ ಆಗಲ್ಲ, ಅದೇ ರೀತಿ ಇವಳು ಮನಸ್ಸು ತುಂಬ ವಿಷಯನ ತುಂಬಿಕೊಂಡಿದ್ದಾಳೆ, ಮೇ ಬಿ ಶಿವರುದ್ರಪ್ಪ ಹಾಗೆ ರುದ್ರನ ಜೊತೆ ಕನೆಕ್ಷನ್ ಇದೆ, ಅದಕ್ಕೆ ಮಾತಾಡೋಕ್ಕೆ ಹೋಗಿದ್ದಾಳೆ ಅಂತ ಅನಿಸುತ್ತೆ. ಹೇಗಾದರೂ ಮಾಡಿ ಇವಳು ಬಯಲನ್ನು ಮಾಡಲೇಬೇಕು, ಇವಳು ಮನಸ್ಸು ಎಂಥದ್ದು ಅಂತ ನಾನು ಗೌರಿಗೆ ತೋರಿಸ್ಲೇಬೇಕು ಅಂತ ಅಂದ್ಬಿಟ್ಟು ಗೌರಿ ಬಾಯ್ಲಿ ಅಂತ ಕರಿತಾ ಇರ್ತಾಳೆ. ಏನಾಯ್ತಕ್ಕ ಯಾಕೆ ಹಿಂಗೆ ಕೂಗಾಡ್ತಿದ್ದೀರಾ ಅಂತ ಅಂದಾಗ, ನಿಧಾನಕ್ಕೆ ಮಾತಾಡು, ನೀನು ಎಂಥ ಕೆಲಸ ಮಾಡಿದ್ದೀಯ, ಹಾಗೆ ಯಾರನ್ನ ನಂಬಿ ಮನೆ ಒಳಗಡೆ ಕರ್ಕೊಬಂದಿದ್ದೀಯಾ, ಅವ್ರು ಎಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಕಣ್ಣಾರ ನಿನಗೆ ತೋರಿಸ್ತೀನಿ ಬಾ ಅಂತ ಗಂಗಾ ರೂಮ್ ಕಡೆ ಗೌರಿನ ಕರ್ಕೊಂಡು ಹೋಗ್ತಾ ಇರ್ತಾನೆ.
ಹಾಗೆ ಇನ್ನೊಂದು ಕಡೆ ಡಿ ಸಿ ಮಾಲಿನಿ ಏನು ವಿಡಿಯೋ ಕಾಲಲ್ಲಿ ಮಾತಾಡೋಕ್ಕೆ ಅಂತ ಲ್ಯಾಪ್ಟಾಪ್ ತೊಗೊಬರ್ತಿರ್ಬೇಕಾದ್ರೆ ಸರೋಜಮ್ಮನ ಕೂಗ್ತಾಳೆ. ಸರೋಜಮ್ಮ ಕನಸು ಸ್ಕೂಲಿಗೆ ಹೋದ್ಲ ಅಂತ ಅನ್ಬೇಕಾದ್ರೆ ಇನ್ನೇನು ಹೋಗ್ತಾಳಮ್ಮ ರೆಡಿ ಆಗ್ತಿದ್ದಾಳೆ, ನಿಮಗೆ ತಿಂಡಿ ತೊಗೊಬರಲ್ಲ ಅಂತ ಅಂದಾಗ ನಾನು ಆಮೇಲೆ ತಿಂತೀನಿ, ವಿಡಿಯೋ ಕಾಲಲ್ಲಿ ಒಂದು ಮೀಟಿಂಗ್ ಇದೆ ಅದನ್ನು ಮುಗಿಸ್ಕೊಬಿಟ್ಟು ತಿಂತೀನಿ ಅಂದಾಗ ಕಾಫಿನಾದರೂ ತಂದ್ಕೊಡ್ಲ ಕೇಳಬೇಕಾದ್ರೆ ಒಂದು ಸ್ಟ್ರಾಂಗ್ ಕಾಫಿ ಕೊಡಿ, ಹಾಗೆ ಡಿಸ್ಟರ್ಬ್ ಮಾಡಬೇಡಿ, ಯಾರನ್ನೂ ಒಳಗಡೆ ಬಿಡಬೇಡಿ ಅಂತ ಅಂದಾಗ ಸರಿ ನಮ್ಮ ತರ್ತೀನಿ ಅಂತ ಸರೋಜಮ್ಮ ಕಾಫಿ ತರಕ್ಕೆ ಹೋಗ್ತಾ ಇದ್ರೆ ಇನ್ನೊಂದು ಕಡೆ ರೌಡಿಗಳು ಡಿ ಸಿ ಗೌರಿ ಮನೆ ಹತ್ರ ಬಂದೇ ಬಿಡ್ತಾರೆ. ಹಾಗೆ ಬಂದು ಸೆಕ್ಯೂರಿಟಿ ಎಲ್ಲರಿಗೂ ಹೊಡೆದ್ಬಿಟ್ಟು ಅವ್ರನ್ನ ತಳ್ಳಿಬಿಟ್ಟು ಮನೆ ಒಳಗಡೆ ಬಂದೇ ಬಿಡ್ತಾರೆ. ಆಗ ಡಿ ಸಿ ಗೌರಿ ನೋಡಿಬಿಟ್ಟು ಯಾರೋ ನೀವು ನನ್ನ ಮನೆಯೊಳಗೆ ನನ್ನ ಪರ್ಮಿಷನ್ ಇಲ್ದಲೇ ಬರೋಕ್ಕೆ ಎಷ್ಟು ಧೈರ್ಯ ಅಂತ ಅನ್ಬೇಕಾದ್ರೆ ನಿಮ್ಮ ಮನೆ ಒಳಗಡೆ ಬರೋಕ್ಕೆ ಧೈರ್ಯ ಹಾಕ್ಬೇಕು ಮೇಡಮ್, ಈ ಮಚ್ಚು ಲಾಂಗು ಇದ್ರೆ ಸಾಕಲ್ವಾ ಅಂತ ಎದುರಿಸ್ತಾ ಇರ್ತಾರೆ. ಹಾಗೆ ಮತ್ತೆ ಅವರು ಆವಾಜ್ ಆಗ್ತಾ ಇರ್ತಾರೆ, ನಾವ್ ಯಾರು ಗೊತ್ತಾ ಡಿ ಸಿ, ನಾವೆಲ್ಲ ಹಣ್ಣನ ಕಡೆಯವರು ಅಂತ ಅಂದಾಗ ಗೌರಿ ನಾಗಾಡ್ಕೊಂಡು ಹೇಳ್ತಾ ಇರ್ತಾಳೆ, ಓಹೋ ನೀವು ಹಣ್ಣನ ಕಡೆಯವರ, ನಮ್ಮ ಡಿಪಾರ್ಟ್ಮೆಂಟ್ ಎಲ್ಲ ನಿಮ್ಮಿಂದ ಬಿದ್ದಿದೆ, ನೀವು ನೋಡಿದ್ರೆ ನನ್ನ ಮನೆಗೆ ಬಂದು ನನ್ನ ಅಂಗೈ ಕೈಲಿ ಸಿಗಾಕೋಬಿಟ್ಟಿದ್ದೀರಾ ಅಂತ ನಗಾಡ್ತಾ ಇರ್ತಾರೆ. ಹಾಗೆ ಮತ್ತೆ ಹೇಳ್ತಿರ್ತಾಳೆ, ಓ ಬರೋದು ಬಂದಿದ್ದೀರಾ, ಆದರೆ ನೀವು ಸೇರ್ಬೇಕಾಗಿರೋ ಜಾಗ ಇದೆಲ್ಲ, ಇನ್ಫ್ಯಾಕ್ಟ್ ನೀವು ಎಲ್ಲಿಗೆ ಸೇರಬೇಕು ಅಲ್ಲಿಗೆ ನಾನೇ ಕಳಿಸ್ತೀನಿ ಅಂತ ಫೋನ ತಗೊಳಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ಮಚ್ಚನ ತೆಗೆದ್ಬಿಟ್ಟು ಅವಳು ಕುತ್ತಿಗೆ ಹತ್ರ ಇಟ್ಟಾಗ ಅವಳಿಗೆ ಸಿಕ್ಕಾಬಿಟ್ಟೆ ಶಾಕ್ ಆಗ್ತಾ ಇರುತ್ತೆ. ಅಷ್ಟೊತ್ತಿಗೆ ಸರೋಜಮ್ಮ ಅಮ್ಮ ಕಾಫಿ ತಗೊಳ್ಳಿ ಅಂತ ಬರಬೇಕಾದ್ರೆ ಅವ್ರನ್ನ ನೋಡಿ ಶಾಕ್ ಆಗಿ ಯಾರೋ ನೀವೆಲ್ಲ ಅಂತ ಕೇಳಬೇಕಾದ್ರೆ ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ ಇಲ್ಲ ಅಂತಂದರೆ ಇವಳಿಗಾಗಿದ್ದ ಗತಿ ನಿನಗಾಗುತ್ತೆ ಅಂತ ಅಂದಾಗ ಅವರಿಬ್ಬರು ಶಾಕ್ ಆಗಿ ರೌಡಿಗಳ ಮುಖನ ನೋಡ್ತಾ ಇರ್ತಾರೆ. ಇನ್ನೊಂದು ಕಡೆ ಗಂಗಾ ಬೇಕು ಬೇಕು ಅಂತ ಬಂದು ಲೆಟರ್ನ ಬರೀತಿರ್ಬೇಕಾದ್ರೆ ಅಲ್ಲಿಗೆ ಗೌರಿನ ಕರ್ಕೊಂಡು ವಿಜಯ್ ಬರ್ತಾಳೆ. ಅಕ್ಕ ಇಲ್ಲಿಗೆ ಯಾಕೆ ಬಂದ್ರಿ ಅಂತ ಅಂದಾಗ ನಿನ್ನ ಪ್ರೀತಿಯ ಗಂಗನ ಕರ್ಕೊಂಡ್ಬಂದಿದೆಯಲ್ಲ ಅವಳ ಅಸಲಿ ಮುಖನ ತೋರಿಸ್ತೀನಿ ಬಾ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ವಿಜಯ್ ಹೇಳ್ತಾ ಇರ್ತಾಳೆ, ಅವಾಗಲೂ ನನಗೆ ತುಂಬ ಅವಳ ಮೇಲೆ ಡೌಟ್ ಇತ್ತು, ಅದು ನಿಜ ಆಯಿತು, ಕದ್ದು ಮುಚ್ಚಿ ಫೋನ ತಗೊಬಂದ್ಲು, ಯಾರಿಗೋ ಈ ಮನೆ ಇನ್ಫಾರ್ಮೇಷನ್ ಎಲ್ಲನೂ ಲೀಕ್ ಮಾಡ್ತಾ ಇದ್ದಾಳೆ ನೋಡಿ, ಇವಾಗಲಾದ್ರೂ ಗೊತ್ತಾಯ್ತಾ ಗಂಗಾ ಎರಡು ತಲೆ ನಾಗರಾವು ಅಂತ ಅನ್ಬೇಕಾದ್ರೆ ಅಕ್ಕ ಅವಳ ಬಗ್ಗೆ ಏನಕ್ಕೆ ತಪ್ಪಾಗಿ ಮಾತಾಡ್ತೀರಾ, ಅವಳಲ್ಲಿ ಕುತ್ಕೊಂಡ್ರೆ ಏನಾಯ್ತು, ಏನೋ ಬರಿತಾ ಇರ್ಬೋದು ಅಂತ ಗೌರಿ ಹೇಳ್ತಾ ಇರ್ತಾಳೆ. ನನಗೆ ಲಾಭನೂ ಅಷ್ಟು ಗೊತ್ತಿಲ್ಲ, ಅವಳು ಹತ್ರ ಅಲ್ಲಿ ಏನೋ ಬರೀತಿದ್ದಾಳೆ ಅದಂತೂ ನಿಜ ಅಂತ ಅಂದಾಗ ಅವಳು ಬೇರೆ ಏನಾದರೂ ಬರೀತಾ ಇರ್ಬೋದು, ಅವಳಿಗೆ ಕೆಟ್ಟ ಉದ್ದೇಶ ಇಲ್ಲ, ಸುಮ್ಮನೆ ನೀವು ಅನುಮಾನ ಪಡ್ತಿದ್ದೀರಾ ಅಂತ ಗೌರಿ ಹೇಳ್ತಾ ಇದ್ರೆ ಅವರಿಬ್ಬರು ಮಾತಾಡೋದನ್ನ ಕೇಳ್ಕೊಂಡು ಗಂಗಾ ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.